ಇವತ್ತು ನಾನು ನಿಮಗೆ ಗೌಡಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ತಾಯಿ ದರ್ಶನ ಕೊಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಕತ್ಲೆ ಆಗಿದೆ, ಏನು ಅನ್ಕೋಬೇಡಿ. ಕತ್ಲೆ ಆಗಿದೆ, ಹಾಗಂತ ಏನು ಮಾಡೋದು, ಲೈಟಾಗಿ ಹೊರಟ್ವಿ. ಲಾಸ್ಟಲ್ಲಿ ನಾನು ವಿಡಿಯೋ ತೆಗೆದು ಕೆಲವೊಂದು ವೀಡಿಯೋಸ್ ಇದೆ, ನೋಡ್ಕೊಂಡು ಬನ್ನಿ. ಇದೆಲ್ಲ ಪಾರ್ಕಿಂಗು. ಎಷ್ಟು ಪಾರ್ಕಿಂಗ್ ಏರಿಯಾ ಬಿಟ್ಟಿದ್ದಾರೆ ಅಂದರೆ, ಈಗ ರಾತ್ರಿ ಆಗಿರೋದ್ರಿಂದ ನಿಮಗೆ ತುಂಬ ಕಮ್ಮಿ ಕಾಣಿಸ್ತಾ ಇದೆ. ಆದರೆ ಡೇ ಟೈಮಲ್ಲಿ ಬಂದರೆ ಫುಲ್ಲು ಪಾರ್ಕಿಂಗ್. ಇದು ಅಲ್ಲದೆ ಇನ್ನೂ ಆ ಕಡೆ ಕೂಡ ಇದೆ ಪಾರ್ಕಿಂಗು, ಇನ್ನೂ ಪಾರ್ಕಿಂಗ್ ಇದೆ. ತುಂಬ ದೊಡ್ಡ ಪಾರ್ಕಿಂಗು. ಬಸ್ಸಿಗೆ ಸಪ್ರೇಟಾಗಿ ಪಾರ್ಕಿಂಗ್ ಇಟ್ಟಿದ್ದಾರೆ ಅವರು, ಮತ್ತು ಈ ಕಾರ್ಗಳಿಗೆ ಪಾರ್ಕಿಂಗ್ ಸಪ್ರೇಟಾಗಿದೆ. ಇಲ್ಲೊಂದಿದೆ, ಆ ಕಡೆ ಒಂದಿದೆ. ನಾವು ಇದು ಖಾಲಿ ಇದ್ದಿದ್ದರಿಂದ ಇಲ್ಲಿಗೆ ಬಂದ್ವಿ, ಇಲ್ಲಾಂದರೆ ಅಲ್ಲಿ ನಿಲ್ಲಿಸ್ಬೇಕಾಗಿತ್ತು. ಅಲ್ಲಿ ಒಂದು ಕಾಣಿಸ್ತಿದೆಯಲ್ಲ, ಅಲ್ಲಿ ನಿಲ್ಲಿಸ್ಬೇಕಿತ್ತು. ಇಲ್ಲಿ ನಾವು ಪಾದರಕ್ಷೆಗಳನ್ನ ಬಿಟ್ಟು ಕಾಲು ತೊಳ್ಕೊಂಡು ತಾಯಿ ದರ್ಶನಕ್ಕೆ ಹೊರಡೋಣ. ತಾಯಿ ದರ್ಶನ ಪಡೆಯೋ ಪುಣ್ಯ ಸಿಗಲಿ ಎಲ್ಲರಿಗೂ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋ ಮುಖಾಂತರ ನಿಮ್ಮೆಲ್ರಿಗೂ ಆ ತಾಯಿ ಆಶೀರ್ವಾದ ಸಿಗಲಿ. ಬನ್ನಿ, ಒಳಗಡೆ ಹೋಗೋಣ. ಇದು ಬಂದು ಅಮ್ಮನವರ ದರ್ಶನ ಸಾಲು ನೋಡಿ. ಅಮ್ಮನವರ ದರ್ಶನಕ್ಕೆ ಸಾರಥಿ ಸಾಲಿನ ಒಂದು ಸಹಕರಿಸಿ ಅಂತ ಬರೆದಿದ್ದಾರೆ. ಇದರಿಂದ ಅಮ್ಮ ಈಗ ಕಾಣಿಸ್ತಾ ಇದೆ. ಅಮ್ಮನವರ ದರ್ಶನಕ್ಕೆ ಮೇಲಿಂದ ಹೋಗ್ಬೋದು. ಇವಾಗ ರೆಸ್ಟ್ ಇರೋದಕ್ಕೆ ಇಲ್ಲೇ ಹೋಗ್ಬೋದು. ಆದರೂ ರಾತ್ರಿ ಇವಾಗ ಆಗ್ತಾ ಇದೆ 8:30. ಆದರೂ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಪೂಜೆ ಸಾಮಾನು, ಹಣ್ಣು, ಕಾಯಿ ಎಲ್ಲನೂ ಸಿಗುತ್ತೆ. ಇಲ್ಲಿ ಬೇಕು ಅಂದರೆ ತಗೋಬೋದು. ಸ್ವಲ್ಪ ಹೂವು ಕೊಡಿ. ಹೆಂಗೆ ಏನೇ ಕೋರಿಕೆಗಳಿದ್ರು ಇಲ್ಲಿ ಬಸಪ್ಪ ಇದ್ದಾರಲ್ಲ, ಕಾಯಿ ತಗೊಂಡು ಬಂದು ಇಲ್ಲಿ ಬಸಪ್ಪನ ಮುಂದೆ ಬೇಡ್ಕೊಂಡು ಅಮ್ಮನಿಗೆ ಒಂದ್ಸತಿ ನಮಸ್ಕಾರ ಹಾಕಿ ಈ ಬಸಪ್ಪನಿಗೆ 7 ಸುತ್ತು ಸುತ್ತಿ 3 ವಾರ ಅಥವಾ 5 ವಾರ 9 ವಾರ ಆ ಥರ ಕಾಯಿನ ಕಟ್ಟಿದ್ರೆ ತಾಯಿ ಪಕ್ಕ ನೆರವೇರಿಸ್ತಾಳೆ. ನಾವು ಕೇಳೋ ಒಂದು ಕೋರಿಕೆ ನಿಜವಾಗಿ ಬೇಡಬೇಕು. ಒಂದೇ ಸತಿಗೆ 5-6 ಕೋರಿಕೆ ಇಡಬಾರ್ದಂತೆ. ಒಂದು ಸತಿ ಒಂದೇ ಕೋರಿಕೆಯಿಂದ ಬೇಡಿದ್ರೆ ಆ ತಾಯಿ ನೆರವೇರಿಸ್ಕೊಡ್ತಾಳೆ. ಈ ಕಡೆ ಬಂದರೆ ಅಮ್ಮನ ದರ್ಶನಕ್ಕೆ ದಾರಿ. ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ, ಹಂಗಾಗಿ ನಾನು ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗಿಲ್ಲ ಒಳಗಡೆ. ನೋಡಿ, ಇವತ್ತು ಭಾನುವಾರ ರಾತ್ರಿ ಆದರೂ ಕೂಡ ಎಷ್ಟು ಜನ ಇದ್ದಾರೆ ಗೊತ್ತಾ. ಇಲ್ಲಿ ಇನ್ನೂ ಬರ್ತಾನೇ ಇದ್ದಾರೆ. 9 ಗಂಟೆ ರಾತ್ರಿಗೆ ಕ್ಲೋಸ್ ಆಗೋದು. ನೋಡಿ, ಹರಕೆ ಕಾಯಿನ ಇಟ್ಕೊಂಡು ಸುತ್ತಾ ಇದ್ದಾರೆ. ಅವ್ರವ್ರ ಎಲ್ಲರ ಕೋರಿಕೆನೂ ನೆರವೇರಿಸಮ್ಮ ತಾಯಿ ಚಾಮುಂಡೇಶ್ವರಿ. ಇಲ್ಲಿ ಇನ್ನೊಂದು ಏನಂದರೆ 24 ಗಂಟೆ ಅನ್ನದಾಸೋಹ ನಡೆಯುತ್ತೆ ಅಂತೆ. ನಾವು ಕೂಡ ಊಟ ಮಾಡ್ಕೊಂಡು ಬಂದ್ವಿ. ನನ್ನ ಮಗು ಅಳ್ತಿರೋದ್ರಿಂದ ನಾನು ಅದ್ರದ್ದು ವೀಡಿಯೋ ತೆಗಿಯೋಕ್ಕಾಗಿಲ್ಲ. ಊಟ ಮಾಡ್ತಿರೋದು. ಬಟ್ 24 ಗಂಟೆ ಕೂಡ ಇಲ್ಲಿ ದಾಸೋಹ ನಡೆಯುತ್ತೆ. ಅಲ್ಲಿ ಹೋದರೆ ಅರ್ಕೆಕಾಯಿ ಸಿಗುವಂಥ ಜಾಗ. ಅಲ್ಲಿ ಜನ ಹೋಗ್ತಿದ್ದಾರಲ್ಲ, ಅಲ್ಲಿ ಅರ್ಕೆಕಾಯಿ ತೊಗೊಂಡು ಬರಬೇಕು. ಒಂದು ಕಾಯಿಗೆ 50 ರೂಪಾಯಿ ಇರುತ್ತೆ. ಅದು ತಾಯಿ ಗರ್ಭಗುಡಿ. ಆ ತಾಯಿ ಗರ್ಭಗುಡಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗಬೇಕು. ಅದೇ ಎಂಟ್ರೆನ್ಸ್. ಅಲ್ಲಿಂದ ಹೋಗ್ಬೇಕು ತಾಯಿ ಗರ್ಭಗುಡಿಗೆ. ಇಲ್ಲೆಲ್ಲ ಇಲ್ಲೂ ಸುತ್ತು ಅರಕೆಕಾಯಿಗಳು ಕಟ್ಟಿದ್ದಾರೆ ಎಲ್ಲರೂ. ನೋಡಿ ಎಷ್ಟು ಅರಕೆಕಾಯಿಗಳು, ಎಷ್ಟು ಭಕ್ತರ ಕೋರಿಕೆಗಳನ್ನ ನೆರವೇರಿಸ್ತಿದ್ದಾಳೆ ಆ ತಾಯಿ ಇಲ್ಲಿ ನೆಲೆಸಿ. ನೋಡಿ ಅಮ್ಮನ
ಅಮ್ಮನ ಒಂದ್ಸತಿ ಕಣ್ ತುಂಬ ನೋಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಈ ತಾಯಿ ದರ್ಶನ ಪಡಿಸೋಣ ಅಂತ ಒಂದು ನನ್ನ ಸಣ್ಣ ಪ್ರಯತ್ನ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ತಾಯಿಯ ದರ್ಶನ ಪಡೆದುಕೊಂಡು ಎಲ್ಲರೂ ಇಷ್ಟು ಹರಕೆ ಕಾಯಿಗಳು ಕಟ್ಟಿದ್ದಾರೆ ಇಲ್ಲೆಲ್ಲ. ತಾಯಿ ಭಕ್ತಿಯಿಂದ ಬಂದು ಬೇಡಿದರೆ ಎಲ್ಲವನ್ನು ನೆರೆಸ್ತಾಳೆ. ಇದು ಮನಸ್ಸಲ್ಲಿ ಏನಾದರೂ ಕೋರಿಕೆ ಇಟ್ಕೊಂಡು ಕಾಯನಲ್ಲಿ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ ಅಂತ ಒಂದು ನಂಬಿಕೆ. ಎಷ್ಟೋ ಜನಕ್ಕೆ ಅಂಟ್ಕೊಳ್ಳುತ್ತೆ, ಕೆಲವು ಜನಕ್ಕೆ ಬಿದ್ದೋಗುತ್ತೆ. ನಾನು ಕೂಡ ಅಂಟಿಸಿದೆ, ಅಂಟ್ಕೊಳ್ತು ದೇವ್ರ ದಯೆಯಿಂದ. ತುಂಬ ಜನದ ಕಾಯನ್ಸ್ ಬಿದ್ದೋಗ್ತಾನೆ ಇತ್ತು. ಕೆಲವ್ರಿಗೆ ಅಂಟ್ಕೊಳ್ತು, ಕೆಲವ್ರಿಗೆ ಬಿದ್ದೋಗ್ತಾ ಇದೆ. ಅವರವರ ಕೋರಿಕೆ ಏನು ಬೇಗ ಆಗುತ್ತೆ ಅಂದರೆ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಲೇಟು. ಇದು ಅಮ್ಮನವರ ಗುಡಿ, ಅಲ್ಲಿಂದ ಹೋಗಬೇಕು. ಹಾಗೆ ತಾಯಿ ಗುಡಿಯಿಂದ ಈ ಕಡೆ ತಿರುಗಿದರೆ ಇಲ್ಲಿ ನೋಡಿ ಉಪ್ಪಿನ ರಾಶಿ ಸುರಿದಿದ್ದಾರೆ ಆ ವಿಗ್ರಹದ ಮುಂದೆ. ಅಲ್ಲಿ ಒಂದು ತಟ್ಟೆಯಲ್ಲಿ ಉಪ್ಪು ಹಾಕಿ ಅದರ ಮೇಲೆ ಕರ್ಪೂರ ಹಚ್ಚಿ ಬೆಳಗಿದ್ರೆ ನಮಗಿರೋ ಹಣಕಾಸಿನ ಸಮಸ್ಯೆ ಆಗಲಿ ಬೇರೆ ಒಂದೇ ಆಗಲಿ ಬೇಗ ತೀರೋಗುತ್ತೆ ಅಂತ ನಂಬಿಕೆ. ಇಲ್ಲಿ ಅದೇ ರೀತಿಯಾಗಿ ವಾಡಿಕೆ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಆ ಚಂದ್ರ ನಕ್ಷತ್ರಗಳ ಮಧ್ಯೆ ಮಿನುಗುತ್ತಿದ್ದಾಳೆ ಈ ತಾಯಿ ದರ್ಶನ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ನೀವು ಕೂಡ ಹೋಗಿ ಒಂದು ಸತಿ ವಿಸಿಟ್ ಮಾಡಿ ತಾಯಿ ದರ್ಶನ ಪಡ್ಕೊಳ್ಳಿ. ಈ ಕಡೆ ರಥ ಇಟ್ಟಿದ್ದಾರೆ, ಅದು ದೊಡ್ಡದಾಗಿದೆ ಏರಿಯಾ. ಪಾರ್ಕಿಂಗ್ ಕೂಡ ತುಂಬ ದೊಡ್ಡದಾಗಿದೆ. ನೋಡಿ ತಾಯಿ ಗರ್ಭಗುಡಿ ಇಲ್ಲೇ ಇರೋದು, ಮೇನ್ ದೇವಸ್ಥಾನ ಅದು. ನಾನು ನಿಮ್ಗೆ ಹೇಳಿದ್ನಲ್ಲ, ಅನ್ನದಾಸೋಹ ರಾತ್ರಿ ಅಷ್ಟೊತ್ತಾಗಿದ್ರು ಇನ್ನೂ ಒಲೆ ಉರಿತಾನೇ ಇತ್ತು. ಅನ್ನದಾಸೋಹಕ್ಕೆ ಮೇಲೆ ನೋಡಿ ತಾಯಿ ಈ ಥರ ಕಾಣಿಸ್ತಾಳೆ. ಅಲ್ಲಿ ಕೂಡ ಒಂದು ತಾಯಿ ವಿಗ್ರಹ ಇದೆ. ಅಲ್ಲಿ ಕೂಡ ತಾಯಿ ವಿಗ್ರಹದಿಂದ ಮೇಲೆ ಹೋಗಿ ನಾನು ಅಲ್ಲಿಂದ ವಿಡಿಯೋ ತೆಗೆದೆ. ನೋಡಿ ಇಲ್ಲಿ ಜನಗಳು ಸಾಗರವೇ ಹರಿದು ಬರುತ್ತೆ. ರಾತ್ರಿ ಹತ್ತತ್ರ 9 ಗಂಟೆ ಆಗ್ತಾ ಬಂದರೂ ಜನಕ್ಕೇನು ಕಮ್ಮಿ ಇಲ್ಲ. ಬೆಳಗ್ಗೆ ಹೋದರೆ ಇನ್ನೂ ತುಂಬ ಜನ ಕಾಲಿಡೋದಕ್ಕಾಗಲ್ಲ. ತಾಯಿ ದರ್ಶನ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಸಾಯಂಕಾಲ ಹೊತ್ತು ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ಬೇಗ ಡೈರೆಕ್ಟಾಗಿ ಬಿಡ್ತಾರೆ. ಇಲ್ಲ ಅಂದರೆ ಬೇರೆ ಟೈಮಲ್ಲಿ ಹೋದರೆ ಬೆಳಗಿನಿಂದ ಸಂಜೆವರೆಗೂ ಹೋದರೆ ನಿಮಗೆ ದರ್ಶನ ಪಡೆಯೋದಕ್ಕೆ ತುಂಬ ಅಂದರೆ ತುಂಬ ದೂರ ಸುತ್ತಾಡಿಕೊಂಡು ಕ್ಯೂವಲ್ಲಿ ಹೋಗಬೇಕು. ಆದರೆ ಮೂವಿಂಗ್ ಇರುತ್ತೆ, ಎಲ್ಲೂ ಸ್ಟಾಪ್ ಮಾಡಲ್ಲ. ಹಾಗಾಗಿ ನಮಗೇನು ಟಯರ್ಡ್ ಅನಿಸಲ್ಲ. ನಾನು ನೆಕ್ಸ್ಟ್ ಟೈಮ್ ಕೂಡ ಬಂದಿದ್ದೀನಿ. ಅದ್ರ ವೀಡಿಯೋ ಇದ್ರ ಮಧ್ಯದಲ್ಲಿ ಸೇರಿಸ್ತೀನಿ, ನೋಡಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ಆ ಗೌಡಗೆರೆ ಇಲ್ಲಿರೋ ಈ ತಾಯಿ ದರ್ಶನ ಎಲ್ಲರೂ ಪಡ್ಕೊಳ್ಳಿ. ಹಾಗೆ ಬಸಪ್ಪನಿಂದ ನೀರು ಹಾಕ್ತಾರೆ, ಅದನ್ನು ನಾನು ಕೂಡ ಹಾಕಿಸ್ಕೊಂಡಿದ್ದೆ. ಆದರೆ ನಮ್ಮ ಮನೇಲಿ ಯಾರೂ ವೀಡಿಯೋ ತೆಗೆದಿಲ್ಲ. ಆದರೆ ಬೇರೆಯವ್ರು ಮಾಡ್ಕೊಳ್ತಿರೋದು ವೀಡಿಯೋನ ನಾನು ನೆಕ್ಸ್ಟ್ ಟೈಮ್ ಬಂದಾಗ ನನ್ನ ಡೇ ಟೈಮಲ್ಲಿ ಅದನ್ನು ತೆಗೆದು ಇದ್ರ ಮಧ್ಯದಲ್ಲಿ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲರೂ ಇಷ್ಟ ಆದರೆ ದಯವಿಟ್ಟು ಈ ತಾಯಿಗೋಸ್ಕರ ಒಂದೇ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಆದಷ್ಟು ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ ಚಂದ್ರನ ಮಧ್ಯೆ ಈ ತಾಯಿ ದರ್ಶನ ತುಂಬ ಚೆನ್ನಾಗಿತ್ತು. ಎಲ್ಲರೂ ನಮಗೆ ತುಂಬ ಖುಷಿಯಾಯಿತು ಎಲ್ಲರಿಗೂ. ಸುಮ್ಮನೆ ಅಂತೂ ಯಾರು ಭಕ್ತರು ಬರೋದಿಲ್ಲ ಅಲ್ಲ, ಅಷ್ಟು ನಂಬಿಕೆ ಇದ್ರೇ ತಾಯಿ ಮೇಲೆ ಎಲ್ಲರೂ ಬರೋದು.